Hi everyone, happy 80th Independence Day to all. So on this occasion, let's ask our colleagues who is their favorite freedom fighter. Come, let's go. Hi भैया, हाँ मैडम। आपका फेवरेट फ्रीडम फाइटर कौन है? सुभाष चंद्र बोस। सुभाष चंद्र बोस। कौन सुभाष चंद्र बोस? क्यों पसंद है? क्योंकि वो देश के लिए खड़ा होता था ना, इसलिए. Nice. Come. Hi. ನಮಸ್ಕಾರ. Who is your favorite freedom fighter? ಎಲ್ಲರೂ Say one. Choose one. One. ಬೇಡಮ್ಮ Try now. ಬೇಡಮ್ಮ Okay. ಒಬ್ರು ಹೆಸರು ತಗೊಂಡು ಅಂದ್ರೆ ನನಗೆಲ್ಲರನ್ನೂ ಒಂದೇ ತರ ನೋಡಕ್ ಇಷ್ಟ. ಯಾಕೆ ಎಲ್ರೂ ಇಷ್ಟ? ಮ್ಯಾಮ್ ಅವರು ಎಲ್ಲರೂ ಅವ್ರವ್ರ ವೇನಲ್ಲಿ ಭಾರತ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ತಗೊಳಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಸೊ ಒಬ್ರು ವೇನ ಅಂತಾನೆ ಫೇವರೇಟ್ ಮಾಡಕ್ ಇಷ್ಟ ಇಲ್ಲ. ಸೊ ವಿವಿಧತೆಯಲ್ಲಿ ಏಕತೆ. That's different. That's different. Okay. Hi Bindu. Hi Indu. Who is your favorite freedom fighter? Subhash Chandra Bose. Why? Why you like Subhash Chandra Bose? Why? Maybe ಕ್ಯಾರೆಕ್ಟರಿಗೆ ಸೂಟ್ ಆಗ್ಬೋದು ನನ್ನ ಕ್ಯಾರೆಕ್ಟರಿಗೆ. ಗೊತ್ತಿಲ್ಲ ಅವ್ರು ಹೇಳ್ದಂಗೆ. It's like inspiration to her. Hi sir. Who is your favorite freedom fighter? ಮಹಾತ್ಮ ಗಾಂಧಿ. ಯಾಕೆ ಮಹಾತ್ಮ ಗಾಂಧಿ ಅಂದ್ರೆ ಇಷ್ಟ? ಮಹಾತ್ಮ ಗಾಂಧಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸ್ಕೊಟ್ಟಿದ್ದಾರೆ, ಅದಕ್ಕೆ ನಮ್ಗೆ ಮಹಾತ್ಮ ಗಾಂಧಿ ಅಂದ್ರೆ ಇಷ್ಟ. Thank you sir. Hi Chandan. Who is your favorite freedom fighter? ಭಗತ್ ಸಿಂಗ್. ಯಾಕೆ ಭಗತ್ ಸಿಂಗ್ ಇಷ್ಟ? ಅವ್ರು ಹೋರಾಡಿದ ರೀತಿ ಮತ್ತೆ ಅವ್ರು ಬದುಕಿದಂಥ ಇದು ಅಷ್ಟೇ. Okay. Hi sir. Who is your favorite freedom fighter? ಸುಭಾಷ್ ಚಂದ್ರ ಬೋಸ್. ಯಾಕೆ ಸುಭಾಷ್ ಚಂದ್ರ ಬೋಸ್ ಇಷ್ಟ? ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ಬೇರೆ ಎಲ್ಲರೂ ಸ್ವತಂತ್ರ ತಂದು ಕೊಟ್ಟಿದ್ದಾರೆ, ಇವರಲ್ಲಿ ಏನು ಸ್ಪೆಷಲ್? ಯಾಕೆ ಅವ್ರ ಫೇವ್ರೇಟು? ಹಾಂ ಬ್ರೋ, ಆರ್ಗನೈಸ್ ಮಾಡಿ ಮಿಲಿಟರಿ. ನೈಸ್. ಹೈ. ಹಾಯ್ ಮ್ಯಾಮ್. ಹೂ ಇಸ್ ಯರ್ ಫೇವ್ರೇಟ್ ಫ್ರೀಡಮ್ ಫೈಟರ್? ಸುಭಾಷ್ ಚಂದ್ರ ಬೋಸ್. ಯಾಕೆ ಸುಭಾಷ್ ಚಂದ್ರ ಬೋಸ್? ನಮಗೆಲ್ಲ ಫ್ರೀಡಮ್ ಕೊಟ್ಟಿದ್ದಾರೆ, ಅದಕ್ಕೆ. ಎಲ್ಲರೂ ಬೇರೆಯವರು ಫ್ರೀಡಮ್ ಕೊಟ್ಟಿದ್ದಾರಲ್ವ, ಯಾಕೆ ಸುಭಾಷ್ ಚಂದ್ರ ಬೋಸ್? ಮೇಡಮ್, ಸುಭಾಷ್ ಚಂದ್ರ ಬೋಸ್ ಅಂದರೆ ಗುಡ್ ಫ್ರೀಡಮ್ ಫೈಟರ್ ಅವರು ನಮಗೆ. ಬೇರೆ ಎಲ್ಲ ಬ್ಯಾಡ್ ಫ್ರೀಡಮ್ ಫೈಟರ್ಸಾ? ಆ ಥರ ಹೇಳ್ತಲ್ಲ, ನಮಗೆ. ಓಕೆ, ನಿಮಗೆ ನಿಮ್ಮ ಪ್ರಕಾರ. ಓಕೆ, ಮೋಸ್ಟ್ ಆಫ್ ದೆಮ್ ಲೈಕ್ ಸುಭಾಷ್ ಚಂದ್ರ ಬೋಸ್ and only one said Mahatma Gandhi. Okay, let's ask. Hi Danu, who is your favorite freedom fighter? ಚಂದ್ರಶೇಖರ್ ಆಜಾದ್. Okay, why ಚಂದ್ರಶೇಖರ್ ಆಜಾದ್? ಅವರು ಒಬ್ಬರೇ ಒಂದೊಂದ್ಸರಿ ನಿಂತು ಹೋರಾಡಿದ್ದಾರೆ. ಅವರು ಕಷ್ಟ ಅಂತ ಬಂದಾಗ ಒಂದ್ಸಲಿ ಕಲ್ಲಲ್ಲಿ ಹೊಡೆದ್ಬಿಟ್ಟಿದ್ರು ಬ್ರಿಟಿಷ್ಗೆ. Okay, fine. Hi Bharat, who is your favorite freedom fighter? ಭಗತ್ ಸಿಂಗ್. Why Bhagat Singh? ಲೈಕ್ ಅವ್ರು ಸ್ಯಾಕ್ರಿಫೈಸ್ ಮಾಡಿರೋದು ನೋಡಿದ್ರೆ ತುಂಬ ಮಾಡಿದ್ದಾರೆ ನಮ್ಮ ಇದಕ್ಕೆ. ಸೊ ಹಾಗಾಗಿ. Hi Sushmita. Who is your favorite freedom fighter? ಕಾಣಿಸ್ತದೆ ಈ ಕಡೆ. ಮಹಾತ್ಮ ಗಾಂಧೀಜಿ. ಯಾಕೆ ಮಹಾತ್ಮ ಗಾಂಧೀಜಿ? ಲೈಕ್ ಅವರು ಸೈಲೆಂಟಾಗಿ ಯುದ್ಧ ಮಾಡೋಣ, ಯಾರಿಗೂ ಏನು ಹಾನಿ ಆಗಬಾರ್ದು ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಯುದ್ಧ ಮಾಡ್ತಾ ಇದ್ರು. ಸೊ ಯಾರನ್ನೂ ಕಳ್ಕೊಬಾರ್ದು ಅಂತ ಅವ್ರ ಇಂಟೆನ್ಷನ್ ಇತ್ತು ಅಂತ ನಾನು ಅನ್ಕೊಂತೀನಿ. ಸೊ ಹಂಗಾಗಿ ನಾನು ಮಹಾತ್ಮ ಗಾಂಧಿ ಜನ ಅಂತ ಹೇಳ್ತಾ ಇದ್ದೀನಿ. Nice. Hi sir. Who is your favorite freedom fighter? ಈಗ ಫ್ರೀಡಮ್ ಫೈಟರ್ ವಿಚಾರದಲ್ಲಿ ಫೇವರೇಟ್ ಅಂತ ಹೇಳಂಗಿಲ್ಲ. ಎಲ್ಲ ಫ್ರೀಡಮ್ ಫೈಟರ್ಗಳು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಾರೆ. ಒಂದಲ್ಲೊಂದು ರೀತಿಯಲ್ಲಿ ಅವರು ಸ್ಯಾಕ್ರಿಫಿಕೇಷನ್ ಇದೆ. ಹಂಗಾಗ್ಬಿಟ್ಟು ನೀವು ಸ್ಪೆಸಿಫಿಕ್ ಆಗಿ ಇವ್ರು ಒಳ್ಳೆಯರ ಅಂತ ಅಂದ್ಬಿಟ್ಟು ಈ ವಿಚಾರದಲ್ಲಿ ಕೇಳಕ್ಕೆ ಬರೋದಿಲ್ಲ. ಗಾಂಧೀಜಿ ಅವರು ಅವ್ರದ್ದೇ ಆದ ಒಂದು ರೂಟಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೆಸಿದ್ರು. ಸುಭಾಷ್ ಚಂದ್ರ ಬೋಸ್ ಅವ್ರ ಜೊತೆಗೆ ಇದ್ಕೊಂಡು ಸುಭಾಷ್ ಚಂದ್ರ ಬೋಸ್ ಅವರು ಒಂದು ರೀತಿ ಅವರ ಲೈನಲ್ಲಿ ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದ್ರು. ಇಂಡಿಯನ್ ಕಾಂಗ್ರೆಸ್ ಫಾರ್ಮೇಷನ್ ಮಾಡಬೇಕಾದ್ರೆ ಕೆಲವರು ಸುಭಾಷ್ ಚಂದ್ರ ಬೋಸ್ ಕಡೆ ಅವರು ಫೇವರ್ ಇದ್ದರು, ಕೆಲವರು ಇವರಿಗೂ ಫೇವರ್ ಇದ್ದರು. ಯಾರಿಗೆ? ಗಾಂಧೀಜಿ ಅವ್ರ ಕಡೆ ಇದ್ದರು. ಅಂದರೆ ಅವ್ರವ್ರದ್ದೇ ಆದ ಒಂದು ವೇನಲ್ಲಿ ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ. ಪ್ರತಿಯೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ಇಂಪಾರ್ಟೆಂಟ್. ಫೇವರೇಟ್ ಅನ್ನೋದು ವಿಚಾರ ಬರಲ್ಲ ಇದರಲ್ಲಿ. ಸ್ವಾತಂತ್ರ್ಯ ಸಿಗೋಕ್ಕೋಸ್ಕರ ಎಲ್ಲರೂ ಹೋರಾಡಿದ್ದಾರೆ, ಅವರೆಲ್ಲರನ್ನೂ ನಾವು ಸ್ಮರಿಸ್ಬೇಕು. ಅದೇ ಹೌದು. ಸೊ ಈಗ ಫೇವ್ರೇಟ್ ಅಂತ ನಾವ್ಯಾಕೆ ಕೇಳಿದ್ವಿ ಅಂತಂದ್ರೆ, ಇಂಡಿಯಾಗೋಸ್ಕರ ಕ್ರಿಕೆಟ್ ಎಲ್ಲರೂ ಆಡ್ತಾರೆ, ಬಟ್ ನಮಗೆ ಒಬ್ಬರು ಆಡೋದು ತುಂಬಾ ಇಷ್ಟ ಆಗತ್ತಲ್ವಾ, ಆ ಥರ ಅವರು ಕ್ಯಾರೆಕ್ಟರ್ ಆಗಲಿ. ಈಗ ಅವಕಾಶ ಸಿಕ್ಕಂಗೆ
ಅವರಿಗೆ ಯಾವ್ಯಾವ ರೀತಿ ಅವಕಾಶ ಸಿಕ್ಕಿತಿ, ಗಾಂಧೀಜಿ ಅವರಿಗೆ ಒಂಥರ ಒಳ್ಳೆ ರೀತಿಯಲ್ಲಿ ಅವಕಾಶ ಸಿಕ್ತು, ಅವ್ರು ಜಾಸ್ತಿ ಹೈಲೈಟ್ ಆದರು. ಇವರಿಗೆ ಬೇರೆ ರೀತಿಯ ಅವಕಾಶ ಸಿಕ್ತು, ಇವ್ರಿಗೆ ಸಿಕ್ಕಿರೋ ಅವಕಾಶನ ಇವರು ಬಳಸ್ಕೊಂಡ್ರು ಚೆನ್ನಾಗಿ. ಗಾಂಧೀಜಿಯವ್ರಿಗೆ ಸಿಕ್ಕಿರೋ ಅವಕಾಶನ ಅವರೊಂಥರ ಬಳಸ್ಕೊಂಡ್ರು. ಅಂದರೆ ಅವಕಾಶ ಇಂಪಾರ್ಟೆಂಟ್. ಯಾವ ಥರ ಅವಕಾಶ ಸಿಗುತ್ತೋ ಅದಕ್ಕೆ ತಕ್ಕಂಗೆ ಅವರು ಸ್ವಾತಂತ್ರ್ಯ ಹೋರಾಟ ನಡೆಸಿದರು. ಥ್ಯಾಂಕ್ ಯು ಸರ್. ಹಾಯ್ ಬಿಂದು. ಹೂ ಇಸ್ ಯುವರ್ ಫೇವ್ರೆಟ್ ಫ್ರೀಡಮ್ ಫೈಟರ್? ನಂಗೆ ಅದು ಫೋನ್ ಬರ್ತಾ ಇದೆ ಪ್ಲೀಸ್. ನಂಗೆ ಎಲ್ಲರೂ ಫೇವ್ರೇಟೇ, ಯಾರು ಅವ್ರ ಫೇವ್ರೇಟು ಇವ್ರ ಫೇವ್ರೇಟು ಅಂತ ಏನಿಲ್ಲ, ಎಲ್ಲರೂ ಫೇವ್ರೇಟೇ. ಎವ್ರಿಬಡಿ ಸ್ಯಾಕ್ರಿಫೈಸ್ ದೇರ್ ಓನ್, ಅವ್ರದ್ದೇ ಆದಂಥ ಒಂದು ಪಾತ್ರ ಇದೆ. ನಮಗೆ ಇಂಡಿಪೆಂಡೆನ್ಸ್ ಸಿಗೋಕ್ಕಾಗಿರ್ಬೋದು, ಅಥವಾ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಿಲ್ಡ್ ಆಗೋಕ್ಕಾಗಿರ್ಬೋದು. ಆ್ಯಸ್ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು. ದೇ ಸ್ಯಾಕ್ರಿಫೈಸ್ ದೇರ್ ಓನ್, ಅವ್ರದ್ದೇ ಆದಂಥ ಒಂದು ಕಾಂಟ್ರಿಬ್ಯೂಷನ್ ಇದೆ. ಸೊ ಎವ್ರಿಬಡಿ ಇಸ್ ಫೇವ್ರೇಟ್. ನೈಸ್, ಥ್ಯಾಂಕ್ ಯು. ಫ್ರೀಡಮ್ ಫೈಟರ್? ಭಗತ್ ಸಿಂಗ್. ಯಾಕೆ ಭಗತ್ ಸಿಂಗ್ ಇಷ್ಟ? ಕ್ರಾಂತಿಕಾರಿ ಅಂತೇಳಿ. ಕ್ರಾಂತಿಕಾರಿ, ನೈಸ್. ಫ್ರೀಡಮ್ ಫೈಟರ್? ಭಗತ್ ಸಿಂಗ್. ಸೊ ಯಾಕೆ ಭಗತ್ ಸಿಂಗ್? ಫಸ್ಟ್ ಫ್ರೀಡಮ್ ಫೈಟರು ಆ್ಯಂಡ್ ಹಿ ವಾಸ್ ವೆರಿ ಅಗ್ರೆಸಿವ್ ಓಕೆ. ಆ್ಯಂಡ್ ಹಿ ವಾಸ್ ಸೆಂಟೆನ್ಸ್ ಟು ಡೆತ್. ಸೊ ಏನಾದರೂ ಇನ್ಸ್ಪಿರೇಷನ್ ಇದೆಯಾ ಭಗತ್ ಸಿಂಗ್ ಇಂದ ನಿಮಗೆ? ಐ ವಾಸ್ ಅ ಡಿಫೆನ್ಸ್ ಆಸ್ಪಿರೆಂಟ್. ಸೊ ಆ ಟೈಮಲ್ಲಿ ನಾನು ಭಗತ್ ಸಿಂಗ್ನೇ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದು. ಹಿ ವಾಸ್ ಮೈ ಇನ್ಸ್ಪಿರೇಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಯ್ ಮಾಲವಿಕಾ. ಹಾಯ್ ಮ್ಯಾಮ್. ಹೂ ಇಸ್ ಯುವರ್ ಫೇವ್ರೆಟ್ ಫ್ರೀಡಮ್ ಫೈಟರ್? ಕಿತ್ತೂರಾಣಿ ಚೆನ್ನಮ್ಮ. Wow, we got a different answer, that to a female freedom fighter. So why Kitturu Rani Chennamma? Because she alone solely fought with so many soldiers who were coming into her territory. So she is a great freedom fighter. That's nice. Thank you. Who is your favorite freedom fighter? ಸುಭಾಷ್ ಚಂದ್ರ ಬೋಸ್. ಯಾಕೆ ಸುಭಾಷ್ ಚಂದ್ರ ಬೋಸ್? ಸೊ ಅವ್ರೇನು ಥೀಮ್ ಇಟ್ಕೊಂಡಿದ್ರು ಇವಾಗಿನ ಮೀನ್ಸ್ ಇದಕ್ಕೆ ಕರೆಕ್ಟ್ ಆಗಿದೆ. ಸೊ ವಿ ಹ್ಯಾವ್ ಟು ಫಾಲೋ ಹಿಮ್. So you are like inspired from him? Yes. Thank you. Hi Mamta. Hi. She is the HR of our company. So we are questioning HR for the first time. Hi HR. Hi. Who is your favorite freedom fighter? Subhash Chandra Bose. Why Subhash Chandra Bose? He is popularly known as Netaji, and he is ನ್ಯಾಷನಲ್ ಇಂಡಿಯನ್ ನೇವಿಯಲ್ಲಿ ಇದ್ದವರು. ಮತ್ತು ಸ್ಲೋಗನ್ ಒಂದಿದೆ ಅವ್ರದ್ದು, ಅದು ಹೇಳೋಕೆ ಬರ್ತಾ ಇಲ್ಲ. HR answered without saying like we'll update you later. Hi Divya. Hi. Who is your favorite freedom fighter? This is Mike. Low budget Mike. Who is your favorite freedom fighter? My favorite freedom fighter is Rani Lakshmibai of Jhansi. One more lady freedom fighter. So why Rani Lakshmibai? As a woman, she faced a lot of difficulties, even though she never gave up, and she fought with the British during revolt of 1857. Even though she never gave up, and she became a symbol of strength and patriotism. Also, especially as a woman, she is for all the women, she is a symbol of strength and confidence. That's nice. So we got Thank you. We got so much information, and we got to know about their favorite freedom fighters. So thank you.